ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. 10ನೇ ತರಗತಿ ಇಂಗ್ಲಿಷ್ ವಿಷಯದಲ್ಲಿ ನೀಡುವಂತಹ ಪಿಕ್ಚರ್ ಡಿಸ್ಕ್ರಿಪ್ಷನ್ ಎಕ್ಸಾಮಿನೇಷನ್ ದೃಷ್ಟಿಯಿಂದ 3 ಅಂಕಗಳನ್ನು ಅತಿ ಸುಲಭವಾಗಿ ಪಡೆಯಲು ಈ ವಿಡಿಯೋದಲ್ಲಿ ನಿಮಗಾಗಿ ಕಳೆದ ವರ್ಷದ ಪ್ರಶ್ನೆ ಪತ್ರಿಕೆಗಳಲ್ಲಿ ನೀಡಿರತಕ್ಕಂತಹ ಒಂದು ಚಿತ್ರಗಳಿಗೆ ಡಿಸ್ಕ್ರಿಪ್ಷನ್ ಬರೀತಕ್ಕಂತಹ ಒಂದು ಸಂಪೂರ್ಣವಾದಂತಹ ಸುಲಭವಾದಂತಹ ಮೆಥಡನ್ನು ಹೇಳ್ತಾ, ಹಾಗೆ ನಿಮಗೆ ಈ ಒಂದು ಪಿಕ್ಚರ್ಸ್ಗೆ ಡಿಸ್ಕ್ರಿಪ್ಷನ್ ಬರೆದಿರ್ತಕ್ಕಂಥ PDF ಅನ್ನು ಸಹ ನೀಡಲಿದ್ದೇನೆ. ಮಕ್ಕಳೇ, 3 ಮಾರ್ಕ್ಸ್ಗಳನ್ನು ಇಲ್ಲಿ ತುಂಬ ಸುಲಭವಾಗಿ ಪಡೆಯಲು ಇಲ್ಲಿ ಪಿಕ್ಚರ್ ಡಿಸ್ಕ್ರಿಪ್ಷನ್ ಯಾವ ರೀತಿ ನಾವು ಬರೀಬೇಕು ಅಂತಕ್ಕಂಥದ್ದನ್ನ ತಿಳಿಸ್ಕೊಡ್ಲಿದ್ದೇನೆ. ಈಗ ನೀವು ಸ್ಕ್ರೀನ್ನ ಮೇಲೆ ಕಾಣ್ತಾ ಇರ್ತಕ್ಕಂತಹ ಈ ಒಂದು PDF-ನಲ್ಲಿ 2022ರಿಂದ 2024 ಒಂದು ಮಧ್ಯವಾರ್ಷಿಕ ಪರೀಕ್ಷೆ SA1 ವರೆಗಿನ ಎಲ್ಲ ಒಂದು ಪಿಕ್ಚರ್ಸ್ಗೆ ಡಿಸ್ಕ್ರಿಪ್ಷನನ್ನು ನೀಡಲಾಗಿರುತ್ತೆ. ಮೊದಲಿಗೆ ನಾವು ಚಿತ್ರವನ್ನು ನೋಡಿದ ತಕ್ಷಣ ಆ ಪಿಕ್ಚರ್ಗೆ ಒಂದು ನೇಮ್, ಹೆಸರನ್ನು ನಾವು ಮೊದಲು ರೆಕಗ್ನೈಸ್ ಮಾಡ್ಕೋಬೇಕು, ಯಾವ ಹೆಸರನ್ನು ನೀಡಬೇಕು ಅಂತ. ನಂತರ ಆ ಚಿತ್ರದಲ್ಲಿ ಏನು ಕಾಣ್ತಾ ಇದೆ, ವಾಟ್ ಆರ್ ದೇರ್ ಇನ್ ದ ಪಿಕ್ಚರ್, ದೆನ್ ವಾಟ್ ದೇ ಡೂಯಿಂಗ್, ಆ ಚಿತ್ರದಲ್ಲಿ ಅವರು ಏನು ಮಾಡ್ತಾ ಇದ್ದಾರೆ. ನೆಕ್ಸ್ಟ್, ಆ ಚಿತ್ರ ಯಾವುದರ ಬಗ್ಗೆ ಇದೆ, ಆ ಚಿತ್ರದ ಬಗ್ಗೆ ವಾಟ್ ಡು ಯು ಫೀಲ್, ನೀನು ಏನು ಫೀಲ್ ಆಗ್ತಾ ಇದೆಯಾ, ಈ ಮಾಹಿತಿಯನ್ನು ಅಲ್ಲಿ ಬರೆದರೆ ಸಾಕಾಗುತ್ತೆ. ಈಗ ನಾನು ನಿಮಗೆ ತುಂಬ ಸರಳವಾಗಿ ಈ ಒಂದು ಪಿಕ್ಚರ್ ಡಿಸ್ಕ್ರಿಪ್ಷನನ್ನು ಬರೀತಕ್ಕಂಥದ್ದು, ಹಾಗೆ 3 ಅಂಕಗಳನ್ನು ಹೇಗೆ ಪಡೆಯಬೇಕು ಅಂತಕ್ಕಂಥದ್ದನ್ನು ತಿಳಿಸ್ಕೊಡ್ತೇನೆ. ಮೊದಲಿಗೆ ನೋಡಿ, ಈ ಚಿತ್ರ ನೋಡಿದ ತಕ್ಷಣ ನಾವು ಚಿತ್ರದ ಸಂಬಂಧಿಸಿದ ವಾಕ್ಯಗಳನ್ನು ಬರೆಯೋದಕ್ಕಿಂತ ಮುಂಚೆ ಒಂದು 3-4 ವಾಕ್ಯಗಳನ್ನು ನಾವು ಜನರಲ್ ಆಗಿ ಬರೀಬಹುದು. ಇಲ್ಲಿ ಮೊದಲನೇ ಒಂದು ವಾಕ್ಯ ನೋಡಿ, ಎ ಪಿಕ್ಚರ್ ಈಸ್ ವರ್ತ್ 1000 ವರ್ಡ್ಸ್. ನೀವು ಯಾವುದೇ ಚಿತ್ರಕ್ಕೂ ಈ ವಾಕ್ಯವನ್ನು ಬರೆದರೆ ತಪ್ಪಿರೋದಿಲ್ಲ. ಯಾಕಂದರೆ ಈ ಪಿಕ್ಚರ್ ಡಿಸ್ಕ್ರಿಪ್ಷನ್ಗೆ ನಿಮಗೆ 3 ಅಂಕಗಳಿಗೆ 6ರಿಂದ 8 ವಾಕ್ಯಗಳನ್ನು ಬರೀಬೇಕಾಗುತ್ತೆ. ಅದರಲ್ಲಿ ಇದು ಒಂದು ವಾಕ್ಯ ಸೇರಿರುತ್ತೆ. ನಂತರ ನೇಮ್ ಆಫ್ ದ ಪಿಕ್ಚರನ್ನು ಬರೀಬೇಕು. ಈ ಚಿತ್ರವನ್ನು ನೋಡಿದ ತಕ್ಷಣ ನಮಗೆ ಇದೊಂದು ಸ್ಯಾಟಲೈಟ್ ಸ್ಟೇಷನ್ ಅಥವಾ ಟೆಲಿಫೋನ್ ಎಕ್ಸ್ಚೇಂಜ್ ಆಫೀಸ್ ಅಥವಾ ಒಂದು ರೇಡಿಯೋ ಬ್ರಾಡ್ಕಾಸ್ಟಿಂಗ್ ಸ್ಟೇಷನನ್ನು ನೆನಪಿಸುತ್ತೆ. ಸೊ ಅದಕ್ಕೆ ನಾನಿಲ್ಲಿ ಏನು ಮಾಡಿದ್ದೇನೆ, ಇದಕ್ಕೆ ಹೆಸರು ಕೊಟ್ಟಿದ್ದೇನೆ, ದಿಸ್ ಈಸ್ ಎ ಪಿಕ್ಚರ್ ಆಫ್ ಸ್ಯಾಟಲೈಟ್ ಸ್ಟೇಷನ್ ಆರ್ ಟೆಲಿಫೋನ್ ಎಕ್ಸ್ಚೇಂಜ್. ಈ ರೀತಿಯಾಗಿ ನಾವು ಚಿತ್ರವನ್ನು ನೋಡಿದ ತಕ್ಷಣ ಅದಕ್ಕೊಂದು ಹೆಸರು. ಅದಾದ ನಂತರ ಇಲ್ಲಿ ಇನ್ನೂ 2 ವಾಕ್ಯಗಳನ್ನು ನಾವು ಸರಳವಾಗಿ ಯಾವುದೇ ಚಿತ್ರ ಕೊಟ್ಟಾಗ ಬರೀಬಹುದು. ಅದರಲ್ಲಿ ಮೊದಲನೇದು ದಿಸ್ ಈಸ್ ಎ ಬ್ಯೂಟಿಫುಲ್ ಪಿಕ್ಚರ್, ನಂತರ ಐ ಲೈಕ್ ದಿಸ್ ಪಿಕ್ಚರ್. ನೋಡಿ, ಇಲ್ಲಿಗೆ ನಮಗೆ 4 ವಾಕ್ಯಗಳು ಬಂದಿದೆ. ಅದರ ಚಿತ್ರಕ್ಕೆ ಸಂಬಂಧಿಸಿದ ಹಾಗೆ ನಾವು ಒಂದು ವಾಕ್ಯ ಮಾತ್ರ ಬರೆದಿರ್ತೇವೆ. ನಂತರ ಆ ಚಿತ್ರದಲ್ಲಿ ಏನು ಕಾಣ್ತಾ ಇದೆ ಅಂದಾಗ ದೇರ್ ಈಸ್ ಎ ಮ್ಯಾನ್ ಆ್ಯಂಡ್ ದೇರ್ ಈಸ್ ಎ ವುಮೆನ್ ಆ್ಯಂಡ್ ದೇರ್ ಈಸ್ ಎ ಟವರ್. ಆ ಚಿತ್ರದಲ್ಲಿ ಒಂದು ಟವರ್ ಕಾಣ್ತಾ ಇದೆ. ದೇರ್ ಈಸ್ ಎ ಸ್ಯಾಟಲೈಟ್, ಒಂದು ಸ್ಯಾಟಲೈಟ್ ಕಾಣ್ತಾ ಇದೆ. ದೇರ್ ಈಸ್ ಎ ಆಂಟೆನಾ. ನೋಡಿ, ಇಲ್ಲಿಗೆ ನಮಗೆ 7 ವಾಕ್ಯಗಳು ಕಂಪ್ಲೀಟ್ ಆಗಿದೆ. ಸೊ ಇಲ್ಲಿ ಸುಲಭವಾಗಿ ನಿಮಗೆ 2 ಅಂಕಗಳು ಆಲ್ರೆಡಿ ಯಾವ ಶಿಕ್ಷಕರು ಇಲ್ಲಿ ನೀಡಬಹುದಾಗಿರುತ್ತೆ. ನಂತರ ಅವರು ಏನು ಮಾಡ್ತಾ ಇದ್ದಾರೆ, ಆ ಚಿತ್ರದ ಏನು ಹೇಳ್ತಾ ಇದೆ, ಅಥವಾ ಆ ಚಿತ್ರದ ಬಗ್ಗೆ ನಿನ್ನ ಒಂದು ಅಭಿಪ್ರಾಯ ಏನು ಅನ್ನೋದನ್ನ ಬರೆದಾಗ 3 ಅಂಕಗಳು ಸಂಪೂರ್ಣವಾಗಿ ಸಿಗುತ್ತೆ. ಈಗಾಗಲೇ 7 ವಾಕ್ಯ ಆಗಿದೆ. ಅಲ್ಲಿ ಏನಿದೆ, ಆ ಚಿತ್ರದಲ್ಲಿ ಏನು ಕಾಣ್ತಾ ಇದೆ ಬರೆದಿದ್ದೇವೆ. ನಂತರ ದ ಮ್ಯಾನ್ ಆ್ಯಂಡ್ ವುಮೆನ್ ಆರ್ ವರ್ಕಿಂಗ್, ಅವರು ಕೆಲಸ ಮಾಡ್ತಾ ಇದ್ದಾರೆ. ದಿಸ್ ಸ್ಟೇಷನ್ ಹೆಲ್ಪ್ಸ್ ಅಸ್ ಟು ಕಮ್ಯುನಿಕೇಟ್ ಈಚ್ ಅದರ್, ನಾವು ಸ್ವಂತವಾಗಿ ಆ ಚಿತ್ರಕ್ಕೆ ಸಂಬಂಧಿಸಿದ ಹಾಗೆ ವಾಕ್ಯಗಳನ್ನು ಬರೀಬೇಕು. ಸ್ಯಾಟಲೈಟ್ ಟ್ರಾನ್ಸ್ಮಿಟ್ಸ್ ದಿ ಸಿಗ್ನಲ್ಸ್, ಐ ಟು ಲೈಕ್ ಟು ವರ್ಕ್ ಇನ್ ದ ಬ್ರಾಡ್ಕಾಸ್ಟಿಂಗ್ ಸ್ಟೇಷನ್, ಅಥವಾ ಐ ಟು ಲೈಕ್ ಟು ವರ್ಕ್ ಇನ್ ದಿಸ್ ಸ್ಯಾಟಲೈಟ್ ಸ್ಟೇಷನ್. ನೋಡಿ, ಇಷ್ಟು ವಾಕ್ಯಗಳನ್ನು ಬರೆದಾಗ ಖಂಡಿತವಾಗಲೂ ನಿಮಗೆ 3 ಅಂಕಗಳು ಸಿಕ್ಕೇ ಸಿಗುತ್ತೆ. ಹಾಗೆ 2022 ಜೂನ್ನಲ್ಲಿ ನಡೆದಿರ್ತಕ್ಕಂಥ ಪರೀಕ್ಷೆಯಲ್ಲಿ ನೀಡಿರ್ತಕ್ಕಂತಹ ಒಂದು ಚಿತ್ರ ಇದಾಗಿರುತ್ತೆ. ಇಲ್ಲಿ ಮಕ್ಕಳು ಕ್ಲೀನಿಂಗನ್ನು ಮಾಡ್ತಾ ಇದ್ದಾರೆ ಒಂದು ಸ್ಕೂಲಲ್ಲಿ. ಇದಕ್ಕೆ ಸೇಮ್ ನಾನು ಅದೇ ವಾಕ್ಯಗಳನ್ನು ಬಳಸಿದ್ದೇನೆ. ಎ ಪಿಕ್ಚರ್ ಈಸ್ ವರ್ತ್ 1000 ವರ್ಡ್ಸ್. ನಂತರ ಚಿತ್ರದ ಹೆಸರು ದಿಸ್ ಇಸ್ ಎ ಪಿಕ್ಚರ್ ಆಫ್ ಕ್ಲೀನಿಂಗ್ ಅಂತಕ್ಕಂಥ ಒಂದು ವರ್ಡ್ ಸೇರಿಸಿದಾಗ ಅಲ್ಲಿ 2 ವಾಕ್ಯ ಆಯಿತು. ದಿಸ್ ಈಸ್ ಎ ಬ್ಯೂಟಿಫುಲ್ ಪಿಕ್ಚರ್, ಐ ಲೈಕ್ ದಿಸ್ ಪಿಕ್ಚರ್. ಇಲ್ಲಿಗೆ 4 ವಾಕ್ಯ. ನಂತರ ದೇರ್ ಆರ್ 6 ಸ್ಟೂಡೆಂಟ್ಸ್ ಇನ್ ದ ಪಿಕ್ಚರ್. ಅಲ್ಲಿ ಏನು ಕಾಣ್ತಾ ಇದೆ ಅಂದಾಗ ನಮಗೆ 6 ಮಕ್ಕಳು ಕಾಣ್ತಾ ಇದ್ದಾರೆ, ಅದು ಒಂದು ವಾಕ್ಯ. ನಂತರ ದೇ ಆರ್ ಆಲ್ ಕ್ಲೀನಿಂಗ್. ನಂತರ ಒನ್ ಬಾಯ್ ಈಸ್ ಸ್ವೀಪಿಂಗ್, ಅನದರ್ ಬಾಯ್ ಈಸ್ ಡಿಗ್ಗಿಂಗ್, one boy is plucking the weed plant, one boy is dumping the waste. All together they cleaning the school. We have to keep our school clean. I too like cleaning the school. ನೋಡಿ, 3 ಅಂಕಗಳಿಗಾಗಿ ಈ ವಾಕ್ಯಗಳನ್ನು ಬರೀಬೇಕಾಗುತ್ತೆ. ನೀವು ಯಾವುದೇ ಚಿತ್ರ ಆಗಿರಲಿ, ಎ ಪಿಕ್ಚರ್ ಈಸ್ ವರ್ತ್ 1000 ವರ್ಡ್ಸ್ ಬರೀರಿ. ಆ ಚಿತ್ರದ ಹೆಸರು ದಿಸ್ ಇಸ್ ಎ ಪಿಕ್ಚರ್ ಆಫ್ ಚಿತ್ರದ ಹೆಸರು, ದಿಸ್ ಈಸ್ ಎ ಬ್ಯೂಟಿಫುಲ್ ಪಿಕ್ಚರ್, ಐ ಲೈಕ್ ದಿಸ್ ಪಿಕ್ಚರ್. ಅಲ್ಲಿ ಕೊಟ್ಟಿರ್ತಕ್ಕಂಥ ಚಿತ್ರ ಏನಾದರೂ ಒಂದು ರೀತಿಯಲ್ಲಿ ನೆಗೆಟಿವ್ ಆಗಿ ಕಾಣ್ತಾ ಇದ್ದರೆ ದಿಸ್ ಈಸ್ ನಾಟ್ ಬ್ಯೂಟಿಫುಲ್ ಪಿಕ್ಚರ್, ಐ ಡೋಂಟ್ ಲೈಕ್ ದಿಸ್ ಪಿಕ್ಚರ್ ಅಂತೇಳಿ ಬರೀಬೋದು. ಆ ಚಿತ್ರದ ಒಂದು ಡಿಸ್ಕ್ರಿಪ್ಷನನ್ನು ಸಹ ಇಲ್ಲಿ ನೀಡಿರ್ತೇನೆ.
ಇಲ್ಲಿ ನೋಡಿ ನೆಕ್ಸ್ಟ್ ಚಿತ್ರ ಬಂದಾಗ 2023 ಮಾಡೆಲ್ ಕ್ವಶನ್ ಪೇಪರಲ್ಲಿ ನೀಡಿರ್ತಕ್ಕಂಥ ಚಿತ್ರ ಇದು. ಒಂದು ರೈಲ್ವೆ ಸ್ಟೇಷನಲ್ಲಿ ಒಂದು ಟ್ರೈನ್, ಓಲ್ಡ್ ಟ್ರೈನನ್ನು ನೀಡಿದ್ದಾರೆ. ಇಲ್ಲಿ ಎ ಪಿಕ್ಚರ್ ಈಸ್ ವರ್ತ್ 1000 words. This is a picture of railway station. This is a beautiful picture. I like this picture. It is very old picture of railway station. There is a train. It is a single platform station. The train is a steam engine. Olden trains are very noisy and very smoky. Now we have electric trains and metro trains. ಈ ರೀತಿಯಾಗಿ ಆ ಒಂದು ಚಿತ್ರಕ್ಕೆ ನಾವು ಬರೀಬಹುದಾಗಿರುತ್ತೆ. ಇನ್ನು 2023 ಪ್ರಿಪ್ರೇಟರಿ ಎಕ್ಸಾಮಲ್ಲಿ ನೀಡಿರ್ತಕ್ಕಂಥ ಚಿತ್ರ ನೋಡಿ. ಚಿತ್ರದಲ್ಲಿ ಹಲವಾರು ಮಹಿಳೆಯರು ಕಾಣ್ತಾ ಇದ್ದಾರೆ. ಅವರು ಖಾಲಿ ಬಿಂದಿಗೆಗಳನ್ನು ಇಟ್ಟು ನೀರಿಗಾಗಿ ಕಾಯ್ತಾ ಇದ್ದಾರೆ. ಇದಕ್ಕೆ ಎ ಪಿಕ್ಚರ್ ಈಸ್ ವರ್ತ್ 1000 words. ದಿಸ್ ಈಸ್ ಎ ಪಿಕ್ಚರ್ ಆಫ್ ಎ ವಿಲೇಜ್. ದಿಸ್ ಈಸ್ ನಾಟ್ ಎ ಬ್ಯೂಟಿಫುಲ್ ಪಿಕ್ಚರ್. ಐ ಡೋಂಟ್ ಲೈಕ್ ದಿಸ್ ಪಿಕ್ಚರ್. ಯಾಕೆ ಇಲ್ಲಿ ಒಂದು ನೆಗೆಟಿವ್ ಕಾಣ್ತಾ ಇದೆ, ನೀರಿಲ್ಲ ಅಂತ ಕಾಣ್ತಾ ಇದೆ, ಅದಕ್ಕೆ ಐ ಡೋಂಟ್ ಲೈಕ್ ದಿಸ್ ಪಿಕ್ಚರ್. ದೇರ್ ಆರ್ ವುಮೆನ್ ಇನ್ ದ ಪಿಕ್ಚರ್. ದೇ ಆರ್ ಆಲ್ ವೇಟಿಂಗ್ ಫಾರ್ ವಾಟರ್. ದೇರ್ ಆರ್ ಸೋ ಮೆನಿ ಪಾಟ್ಸ್ ಇನ್ ದ ಪಿಕ್ಚರ್. ದೇ ಆರ್ ಆಲ್ ಎಂಟಿ ಪಾಟ್ಸ್. In so many villages, women are waiting like this for water. This picture shows the scarcity of water. We have to use water judiciously. We have to save water. ನೋಡಿ, ಇಷ್ಟು ವಾಕ್ಯಗಳನ್ನು ಬರೆದಾಗ 100% ನಮಗೆ 3 ಅಂಕಗಳು ಸಿಗುತ್ತೆ. ಅದರಲ್ಲಿ ಮೊದಲ 4 ವಾಕ್ಯಗಳು ಎಲ್ಲ ಚಿತ್ರಗಳಿಗೂ ಬರೆದಾಗ ಯಾವುದೇ ತೊಂದರೆ ಇರೋದಿಲ್ಲ. ಈ ರೀತಿಯಾಗಿ ನೀವು ಬರೆಯಬಹುದಾಗಿರುತ್ತೆ. ಮುಂದಿನದು 2023 ಎಕ್ಸಾಮ್ 1 ಪರೀಕ್ಷೆ 3 ಪರೀಕ್ಷೆಗಳು ನಡೆಯಿತು. ಆ 3 ಪರೀಕ್ಷೆಗಳಲ್ಲಿ ನೀಡಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳನ್ನು ಇಲ್ಲಿ ಆ ಒಂದು ಪಿಕ್ಚರ್ಸನ್ನು ನೀಡಿದ್ದೇನೆ. ಇಲ್ಲಿ ಎಕ್ಸಾಮ್ 1ರಲ್ಲಿ ನೀಡಿರ್ತಕ್ಕಂಥ ಚಿತ್ರ ಇದು. ಎ ಪಿಕ್ಚರ್ ಈಸ್ ವರ್ತ್ 1000 words. ದಿಸ್ ಈಸ್ ಎ ಪಿಕ್ಚರ್ ಆಫ್ ಕ್ಲೀನಿಂಗ್. ದಿಸ್ ಈಸ್ ಎ ಬ್ಯೂಟಿಫುಲ್ ಪಿಕ್ಚರ್. ಐ ಲೈಕ್ ದಿಸ್ ಪಿಕ್ಚರ್. ದೇರ್ ಆರ್ 4 students in the picture. They are Sevadala students. They are in NCC camp. They are cleaning the road. We should keep our surrounding clean. We have to do cleaning like this. I am also interested to join NCC and serve to public. ನೋಡಿ, ಈ ರೀತಿಯಾಗಿ ಚಿತ್ರಕ್ಕೆ ಸಂಬಂಧಿಸಿದಾಗೆ ನೀವು ವಾಕ್ಯಗಳನ್ನು ಬರೀಬೇಕಾಗುತ್ತೆ. ಅಲ್ಲಿ ಏನು ಕಾಣ್ತಾ ಇದೆ, ಒಬ್ಬರಿದ್ದಾಗ ದೇರ್ ಈಸ್ ಎ ಮ್ಯಾನ್, ದೇರ್ ಈಸ್ ಎ ಬಾಯ್, ದೇರ್ ಈಸ್ ಎ ಟ್ರೀ, ದೇರ್ ಈಸ್ ಎ ಹೌಸ್. ಈ ರೀತಿಯಾಗಿ ಹೆಚ್ಚು ಜನ ಇದ್ದಾಗ ದೇರ್ ಆರ್ ಬಾಯ್ಸ್, ದೇರ್ ಆರ್ ಗರ್ಲ್ಸ್, ದೇರ್ ಆರ್ ವುಮೆನ್, ದೇರ್ ಆರ್ ಟ್ರೀಸ್. ಈ ರೀತಿಯಾಗಿ ಸೇರಿಸಿ ನಾವು ಒಟ್ಟು 6ರಿಂದ 8 ವಾಕ್ಯಗಳನ್ನು 3 ಅಂಕಕ್ಕೆ ಬರೀಬೇಕಾಗುತ್ತೆ. ಇನ್ನು ಎಕ್ಸಾಮ್ 2ನಲ್ಲಿ ಬಂದಂತಹ ಪ್ರಶ್ನೆ, ಆ ಒಂದು ಪಿಕ್ಚರನ್ನು ನೋಡಿ. ಇಲ್ಲಿ ಮರಗಳನ್ನು ಕಟ್ ಮಾಡ್ತಾ ಇದ್ದಾರೆ, ಕಟ್ ಮಾಡಿ ಬೀಳಿಸಿರ್ತಕ್ಕಂಥ ಚಿತ್ರ. ಈ ಚಿತ್ರಕ್ಕೆ ಎ ಪಿಕ್ಚರ್ ಈಸ್ ವರ್ತ್ 1000 words. ದಿಸ್ ಈಸ್ ಎ ಪಿಕ್ಚರ್ ಆಫ್ ಡಿಫಾರೆಸ್ಟ್ರೇಷನ್. ದಿಸ್ ಈಸ್ ನಾಟ್ ಬ್ಯೂಟಿಫುಲ್ ಪಿಕ್ಚರ್. ಐ ಡೋಂಟ್ ಲೈಕ್ ದಿಸ್ ಪಿಕ್ಚರ್. ಮೆನಿ ಟ್ರೀಸ್ ಆರ್ ಕಟ್ ಡೌನ್ ಹಿಯರ್. ಕಟಿಂಗ್ ಟ್ರೀಸ್ ಕಾಸಸ್ ಮೆನಿ ಪ್ರಾಬ್ಲಮ್ಸ್. ಡಿಫಾರೆಸ್ಟ್ರೇಷನ್ ಕಾಸಸ್ ಸಾಯಿಲ್ ಎರೋಷನ್. ಇಟ್ ಇನ್ಕ್ರೀಸಸ್ ದಿ ಗ್ಲೋಬಲ್ ವಾರ್ಮಿಂಗ್. ವಿ ಶುಡ್ ಸ್ಟಾಪ್ ಕಟಿಂಗ್ ಟ್ರೀಸ್. ವಿ ಹ್ಯಾವ್ ಟು ಪ್ಲಾಂಟ್ ಮೋರ್ ಟ್ರೀಸ್. ವಿ ಹ್ಯಾವ್ ಟು ಸೇವ್ ಫಾರೆಸ್ಟ್ಸ್. ಈ ರೀತಿಯಾಗಿ ತುಂಬ ಸಿಂಪಲ್ ಆಗಿ ನಾವು ಈ ಪಿಕ್ಚರ್ ಡಿಸ್ಕ್ರಿಪ್ಷನನ್ನು ಬರೀಬಹುದಾಗುತ್ತೆ. ಇನ್ನು ಎಕ್ಸಾಮ್ 3ನಲ್ಲಿ ನೀಡಿರ್ತಕ್ಕಂಥ ಚಿತ್ರ ಒಬ್ಬ ರೈತ ಹೊಲವನ್ನು ಉಳ್ತಾ ಇರ್ತಕ್ಕಂಥ ಚಿತ್ರ ಆಗಿದೆ. ಈ ಚಿತ್ರಕ್ಕೆ ಡಿಸ್ಕ್ರಿಪ್ಷನ್ ಬರೀಬೇಕಾದ್ರೆ ಎ ಪಿಕ್ಚರ್ ಈಸ್ ವರ್ತ್ 1000 words. ದಿಸ್ ಈಸ್ ಎ ಪಿಕ್ಚರ್ ಆಫ್ ಪ್ಲಪ್ಪಿಂಗ್. ದಿಸ್ ಇಸ್ ಎ ಬ್ಯೂಟಿಫುಲ್ ಪಿಕ್ಚರ್. ಐ ಲೈಕ್ ದಿಸ್ ಪಿಕ್ಚರ್. ದೆರ್ ಈಸ್ ಎ ಫಾರ್ಮರ್ ಇನ್ ದ ಪಿಕ್ಚರ್. ದೇರ್ ಆರ್ bullocks. The farmer is plupping the field to grow crops. Farmer is the backbone of nation. He feeds the nation. He is a hard worker. He is working all the day. I am also son of a farmer. I like to fluff and work in farms. ಈ ರೀತಿಯಾಗಿ ಈ ಒಂದು ಚಿತ್ರಕ್ಕೆ ನಾವು ಡಿಸ್ಕ್ರಿಪ್ಷನನ್ನು ಬರೀಬಹುದು. ಇನ್ನು SA1 2024ರಲ್ಲಿ ನೀಡಿರ್ತಕ್ಕಂಥ ಚಿತ್ರ. ಇಲ್ಲಿ ಈ ಪಿಕ್ಚರ್ಗೆ ಒಂದು ಡಿಸ್ಕ್ರಿಪ್ಷನ್ ನೋಡಿ. ಎ ಪಿಕ್ಚರ್ ಈಸ್ ವರ್ತ್ 1000 words. This is a picture of an elephant. There is an elephant in the picture. There are trees in the picture. There is a hut in the picture. The elephant is chained. The elephant is trying to escape from the chain. Elephant is a big and dangerous animal. This elephant is living in village. I like elephant very much. I saw elephants in zoo. ಈ ರೀತಿಯಾಗಿ ಪಿಕ್ಚರ್ ಡಿಸ್ಕ್ರಿಪ್ಷನನ್ನು ಬರೀಬಹುದಾಗಿರುತ್ತೆ. ನೋಡಿ ಮಕ್ಕಳು, ಇವೆಲ್ಲವೂ ಸಹ ಪರೀಕ್ಷೆಯಲ್ಲಿ ನೀಡಿರ್ತಕ್ಕಂಥ ಚಿತ್ರಗಳಾಗಿದೆ. ಈ ಒಂದು ಚಿತ್ರಗಳ ಈ ಒಂದು ಡಿಸ್ಕ್ರಿಪ್ಷನನ್ನು ನೀಡಿರ್ತಕ್ಕಂಥ PDF ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ. ವಿಡಿಯೋದ ಹೆಸರಿನ ಕೆಳಗಡೆ ಮೋರ್ ಅಂತಕ್ಕಂಥ ಸಣ್ಣ ವರ್ಡ್ ಕಾಣುತ್ತೆ. ಅದನ್ನು ಕ್ಲಿಕ್ ಮಾಡಿ ಬ್ಲೂ ಕಲರ್ನಲ್ಲಿ ಕಾಣ್ತಕ್ಕಂಥ ಲಿಂಕನ್ನು ಕ್ಲಿಕ್ ಮಾಡಿ ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿರುತ್ತೆ. ಹೆಚ್ಚಿನ ವಿಡಿಯೋಗಳು ಲರ್ನ್ ಈಸಿಲಿ ಚಾನಲಲ್ಲಿ ನಿಮಗಾಗಿ ಎಲ್ಲ ವಿಡಿಯೋಗಳಲ್ಲೂ PDFಗಳನ್ನು ನೀಡಲಾಗ್ತಾ ಇರುತ್ತೆ. ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ತಿಳಿಸಿ.
ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ತಪ್ಪದೇ PDF ಅನ್ನು ಡೌನ್ಲೋಡ್ ಮಾಡಿ ಈ ಒಂದು ಡಿಸ್ಕ್ರಿಪ್ಷನ್ಸನ್ನು ಓದಿ ಮುಂಬರ್ತಕ್ಕಂತಹ ಪರೀಕ್ಷಾ ಸಿದ್ಧತೆಗಾಗಿ ಇನ್ನೂ ಹಲವಾರು ವಿಡಿಯೋಗಳನ್ನು ಲರ್ನ್ ಈಸಿಲಿ ಚಾನಲ್ನಲ್ಲಿ ನಿಮಗಾಗಿ ನೀಡಲಾಗುತ್ತೆ. ಎಲ್ಲರಿಗೂ ಧನ್ಯವಾದಗಳು.